ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಕ್ಟೋಬರ್ 7ನೇ ತಾರೀಕು 2023 ಹಮಾಸ್ನವರು ಇಸ್ರೇಲ್ ಮೇಲೆ ದಾಳಿ ಮಾಡಿದರು. ಅದರ ವಿರುದ್ಧವಾಗಿ ಇಸ್ರೇಲ್ ತಿರುಗಿ ನಿಂತಲ್ಲ, ಅದನ್ನು ನೋಡಿ ಇಡೀ ವಿಶ್ವ ಮಾತನಾಡಿತ್ತು. ಇದ್ರೆ ಇಸ್ರೇಲ್ ಥರ ದೇಶ ಇರಬೇಕು, ಎಷ್ಟು ಒಗ್ಗಟ್ಟು ನೋಡಿ. ಅಲ್ಲಿ ಅಪೋಸಿಷನ್ ಪಾರ್ಟಿ ಇರಬಹುದು, ಆಡಳಿತ ಪಕ್ಷ ಇರಬಹುದು, ಎಲ್ಲರೂ ಒಂದಾಗಿ ದೇಶದ ಪರವಾಗಿ ನಿಂತ್ಕೊಂಡಿದ್ದಾರೆ. ದೇಶ ಅನ್ನುವಂತಹ ವಿಚಾರ ಬಂದರೆ ಅವ್ರು ಯಾವತ್ತೂ ಕೂಡ ಭಿನ್ನಮತವನ್ನು ಹೊಂದಿಲ್ಲ. ಹೀಗಂತ ನೀವು ಕೂಡ ಮಾತನಾಡಿದ್ವಿ. ದೇಶಕ್ಕೆ ಸಂಕಷ್ಟ ಬಂದಂತಹ ಸಂದರ್ಭದಲ್ಲಿ ರಾಜಕೀಯ ವಿರೋಧಗಳನ್ನೆಲ್ಲ ಬದಿಗೆ ಹಾಕಿ ದೇಶಕ್ಕೋಸ್ಕರ ಒಗ್ಗಟ್ಟಾಗಿದ್ದರಿಂದಾಗಿ ಅವರು ಇಡೀ ವಿಶ್ವಕ್ಕೆ ಮಾದರಿಯಾಗಿ ಕಾಣ್ತಾ ಇದ್ರು. ಆದರೆ ಈಗ ಅದೇ ಇಸ್ರೇಲ್ನಲ್ಲಿ ಒಂದು ನಾಗರಿಕ ದಂಗೆಯ ಆತಂಕ ಶುರುವಾಗಿದೆ. ಪ್ರಧಾನಿ ನೆತನ್ಯಾಹು ಅವರನ್ನು ಕಿತ್ತಾಕಬೇಕು, ಅವರನ್ನು ದೇಶ ಬಿಟ್ಟೆ ಕಳುಹಿಸಬೇಕು ಅಂತೇಳಿ ಜನ ಪ್ರತಿಭಟಿಸೋದಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಇಸ್ರೇಲ್ನ ಅತಿ ದೊಡ್ಡ ಶತ್ರು ನೆತನ್ಯಾಹು ಇಸ್ರೇಲ್ನ ಪ್ರಜಾಪ್ರಭುತ್ವಕ್ಕೆ ಮಾರಕ, ಅವರೊಬ್ಬ ಸರ್ವಾಧಿಕಾರಿ ಅಂತ ಇಸ್ರೇಲ್ನ ಜನತೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಜೆರುಸೆಲೆಂನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ಬಿಟ್ಟು ನೆತನ್ಯಾಹು ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಸೇರಿದಂತಹ ಜನರನ್ನ ನಿಭಾಯಿಸೋದಕ್ಕೆ ಇಸ್ರೇಲ್ ತನ್ನ ಮಿಲಿಟರಿಯನ್ನು ಬಳಸಬೇಕಾಗಿ ಬಂದಿದೆ. ಅಷ್ಟರ ಮಟ್ಟಿಗೆ ಅಲ್ಲಿ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ. ನೆತನ್ಯಾಹು ವಿರುದ್ಧ ಆಕ್ರೋಶವೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಆಗಿದ್ದೇನು? ನೆತನ್ಯಾಹು ವಿರುದ್ಧ ಅಷ್ಟೊಂದು ಪ್ರತಿಭಟಿಸುತ್ತಿರುವುದಕ್ಕೆ ಕಾರಣ ಏನು? ಸುತ್ತಲೂ ಶತ್ರುಗಳನ್ನೇ ಹೊಂದಿರುವಂತಹ ಇಸ್ರೇಲ್ ಈಗಲೂ ಕೂಡ ಸಂಕಷ್ಟದಲ್ಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ನೆತನ್ಯಾಹು ವಿರುದ್ಧ ಅಷ್ಟೊಂದು ದೊಡ್ಡ ಪ್ರತಿಭಟನೆ ಆರಂಭವಾಗೋದಕ್ಕೆ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಮಿತ್ರರೇ, ಹಮಾಸ್ ಮತ್ತು ಇಸ್ರೇಲ್ನ ನಡುವೆ ಏನು ಯುದ್ಧ ವಿರಾಮ ಘೋಷಣೆಯಾಗಿತ್ತು ಅದು ಮುರಿದು ಬಿದ್ದಿದೆ. ಇಸ್ರೇಲ್ನ ಸೇನೆ ಮತ್ತೆ ಗಾಜಾದ ಒಳಗೆ ನುಗ್ಗಿದೆ. ಈ ಬಾರಿ ಅವರು ಹಮಾಸನ್ನು ನಾಶ ಮಾಡುವಂತಹ ಗುರಿಯನ್ನು ಹೊಂದಿಲ್ಲ. ಹಮಾಸನ್ನು ನಾಶ ಮಾಡುವ ಜೊತೆಗೆ ಇಸ್ರೇಲ್ ಗಾಜಾವನ್ನು ವಶಕ್ಕೆ ಪಡೆಯುವಂತಹ ಉದ್ದೇಶವನ್ನು ಕೂಡ ಹೊಂದಿದೆ. ಅಂದ್ರೆ ಗಾಜಾದ ಎಷ್ಟು ಭೂಮಿಯನ್ನಾಗುತ್ತೋ ಅಷ್ಟು ಭೂಮಿಯನ್ನು ಇಸ್ರೇಲ್ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದೆ. ಯಾಕೆ ಮತ್ತೆ ದಾಳಿಯನ್ನು ಆರಂಭಿಸಿದ್ದಾರೆ ಅಂತಂದ್ರೆ ಕಾರಣ ಸಿಂಪಲ್ ಆಗಿದೆ. ಹಮಾಸ್ ಅಕ್ಟೋಬರ್ 7ನೇ ತಾರೀಕು ಏನು ಒತ್ತೆಯಾಳುಗಳನ್ನು ಹೊತ್ತೊಯ್ದಿತ್ತು, ಆ ಪೈಕಿ 59 ಜನರನ್ನ ಈವರೆಗೆ ಬಿಟ್ಟು ಕಳುಹಿಸಿಲ್ಲ. ಇಸ್ರೇಲ್ ಏನು ಕೇಳಿತ್ತು? ಹೌದಪ್ಪ, ನೀವೇನಾದರೂ ಅವರನ್ನು ಕೊಂದಿದ್ದೆ ಆದರೆ ಅವರ ಬಾಡಿಯನ್ನಾದರೂ ಕೊಡಿ, ಅವರು ಸತ್ತಿದ್ದಕ್ಕೆ ದಾಖಲೆಗಳನ್ನಾದರೂ ಕೊಡಿ ಅಂತ ಇಸ್ರೇಲ್ ಕೇಳಿತ್ತು. ಆದರೆ ಸೂಕ್ತ ದಾಖಲೆಗಳನ್ನಾಗಲಿ ಅವರ ಬಾಡಿಗಳನ್ನಾಗಲಿ ಯಾವುದನ್ನೂ ಕೂಡ ಹಮಾಸ್ನವರು ಇಸ್ರೇಲ್ಗೆ ಹಸ್ತಾಂತರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಈಗಲೂ ಕೂಡ ಹಮಾಸ್ ಬಳಿಯಲ್ಲಿ 59 ಜನ ಒತ್ತೆಯಾಳುಗಳಿದ್ದಾರೆ. ಅವರನ್ನು ನಾವು ಸುರಕ್ಷಿತವಾಗಿ ಇಸ್ರೇಲ್ಗೆ ವಾಪಸ್ ಕರೆತರ್ತೀವಿ ಅಂತೇಳಿ ಇಸ್ರೇಲ್ನ ಮಿಲಿಟರಿ ಮತ್ತೆ ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಈ ಬಾರಿ ಅಂತೂ ರಣಭೀಕರವಾಗಿದೆ ಅವರ ಗ್ರೌಂಡ್ ಆಪರೇಷನ್. ಇಸ್ರೇಲ್ನ ಮಿಲಿಟರಿ ಯಾವ ರೀತಿಯಾಗಿ ಗಾಜಾವನ್ನು ಟ್ರೀಟ್ ಮಾಡ್ತಾ ಇದೆ ಅಂತಂದ್ರೆ ಗಾಜಾದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಹಮಾಸ್ ರೀತಿಯಲ್ಲೇ ಟ್ರೀಟ್ ಮಾಡ್ತಾ ಇದೆ. ಅಷ್ಟು ಭೀಕರವಾಗಿ ಅವರು ದಾಳಿ ಮಾಡ್ತಾ ಇದ್ದಾರೆ. ಇದರ ನಡುವೆ ಇಸ್ರೇಲ್ನಲ್ಲಿ ಪ್ರತಿಭಟನೆ ಆರಂಭವಾಗಿದೆ. ಅದೇನು ಸಣ್ಣ ಪುಟ್ಟ ಪ್ರತಿಭಟನೆ ಅಲ್ಲ. ನಿಮಗೆ ಟರ್ಕಿಯ ವಿಚಾರವನ್ನು ತಿಳಿಸಿದ್ದೆ. ಟರ್ಕಿಯಲ್ಲಿ ಎರ್ದ್ವಾನ್ ಯಾವ ರೀತಿಯಾಗಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾನೆ. ಎರ್ದ್ವಾನ್ ಟರ್ಕಿಯ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಾ ಇದ್ದಾನೆ, ಆತ ಸರ್ವಾಧಿಕಾರಿ ಆಗ್ತಾ ಇದ್ದಾನೆ. ಹೀಗಾಗಿ ಆತನ ವಿರುದ್ಧವಾಗಿ ಟರ್ಕಿಯ ಜನ ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಸದ್ಯದ ವರದಿಯ ಪ್ರಕಾರ ಎರ್ದ್ವಾನ್ ದೇಶದಲ್ಲಿ ಇದಾನ ಇಲ್ವಾ ಅನ್ನುವಂತಹ ಅನುಮಾನವೂ ಕೂಡ ಸೃಷ್ಟಿಯಾಗಿದೆ. ಈಗ ಇಸ್ರೇಲ್ನಲ್ಲೂ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನೆತನ್ಯಾಹು ವಿರುದ್ಧ ಜೆರುಸೆಲೆಂನಲ್ಲಿ ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅವರೆಲ್ಲರ ಬೇಡಿಕೆ ಒಂದೇ ಆಗಿತ್ತು, ನೆತನ್ಯಾಹು ಇಂದ ಇಸ್ರೇಲ್ ಅನ್ನು ರಕ್ಷಣೆ ಮಾಡಿ. ಎಲ್ಲಿಯವರೆಗೆ ಇಸ್ರೇಲ್ ಪ್ರಜಾಪ್ರಭುತ್ವ ದೇಶವಾಗಿರುತ್ತೋ ಅಲ್ಲಿಯವರೆಗೆ ಮಾತ್ರ ಇಸ್ರೇಲ್ಗೆ ಭವಿಷ್ಯ ಇದೆ. ಒಮ್ಮೆ ಏನಾದರೂ ಇಸ್ರೇಲ್ ಪ್ರಜಾಪ್ರಭುತ್ವವನ್ನು ಕಳೆದುಕೊಂಡಿದ್ದೆ ಆದ್ರೆ, ಅಂದ್ರೆ ಸರ್ವಾಧಿಕಾರಿಗಳ ಕೈಗೆ ಹೋಗಿದ್ದೆ ಆದ್ರೆ ಇಸ್ರೇಲ್ ನಾಶವಾಗಿ ಹೋಗುತ್ತೆ. ಇಸ್ರೇಲ್ ಅನ್ನುವಂತಹ ದೇಶದ ಅಸ್ತಿತ್ವವೇ ಇರೋದಿಲ್ಲ ಅಂತೇಳಿ ಜನ ಘೋಷಣೆಗಳನ್ನು ಕೂಗ್ತಾ ಇದ್ರು. ನಿಮಗೀಗ ಅನೇಕ ಪ್ರಶ್ನೆಗಳು ಬಂದಿರಬಹುದು. ಇಸ್ರೇಲ್ ಪ್ರಜಾಪ್ರಭುತ್ವ ದೇಶವೇ? ಆ ಪ್ರಜಾಪ್ರಭುತ್ವ ದೇಶದ ಪ್ರಧಾನಿಯಾಗಿ ನೆತನ್ಯಾಹು ಆಯ್ಕೆಯಾಗಿರುವಂತಹದ್ದು. ಅವರು ಜನರಿಂದ ಆರಿಸಿ ಬಂದಿದ್ದಲ್ವಾ? ಮತ್ತ್ಯಾಕೆ ಈ ಪ್ರತಿಭಟನೆ ಅಂತ? ಮಿತ್ರರೇ, ನೆತನ್ಯಾಹು ಮೇಲೆ ಗಂಭೀರ ಸ್ವರೂಪವಾದಂತಹ ಅನೇಕ ಆರೋಪಗಳಿದೆ. ಈ ಹಿಂದೆಯೂ ಕೂಡ, ಅಂದರೆ ಅಕ್ಟೋಬರ್ 7ನೇ ತಾರೀಕು ಏನು ಯುದ್ಧ ಆರಂಭವಾಯ್ತಲ್ಲ, ಅದಕ್ಕಿಂತಲೂ ಮುಂಚೆ ಇಸ್ರೇಲ್ನಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತಾ ಇದ್ವು. ಯಾಕೆ ಪ್ರತಿಭಟನೆಗಳಾಗ್ತಾ ಇದ್ವು ಅಂತಂದರೆ, ನೆತನ್ಯಾಹು ಇಸ್ರೇಲ್ನ ನ್ಯಾಯಾಂಗ ವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಆ ನ್ಯಾಯಾಂಗ ವ್ಯವಸ್ಥೆಯನ್ನು ವೀಕ್ ಮಾಡಿಬಿಟ್ಟು ತಾನೇ ಸುಪ್ರೀಂ ಲೀಡರ್ ಆಗೋದು ಹೊರಟಿದ್ದಾರೆ ಎನ್ನುವಂತಹ ಆರೋಪ ಇತ್ತು. ಹೀಗಾಗಿ ಅಲ್ಲಿನ ಜನ ನೆತನ್ಯಾಹು ವಿರುದ್ಧ ದೊಡ್ಡ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು. ಆದರೆ ನಂತರ ಯುದ್ಧ ಆರಂಭವಾಯ್ತಲ್ಲ, ಹೀಗಾಗಿ ಆ ಪ್ರತಿಭಟನೆಗಳೆಲ್ಲವೂ ಕೂಡ ಸ್ವಲ್ಪ ಸೈಲೆಂಟ್ ಆಗಿತ್ತು. ಆದ್ರೆ ಈಗ ಮತ್ತೆ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಆರಂಭವಾಗ್ತಾ ಇದೆ, ಅದೇ ನೆತನ್ಯಾಹು ವಿರುದ್ಧ. ಆದ್ರೆ ಈಗ ನೆತನ್ಯಾಹು ನ್ಯಾಯಾಂಗ ವ್ಯವಸ್ಥೆಯನ್ನು ವೀಕ್ ಮಾಡ್ತಾ ಇದ್ದಾರೆ ಎನ್ನುವ ಕಾರಣದಿಂದಾಗಿ ಪ್ರತಿಭಟನೆ ಆಗ್ತಾ ಇರುವಂತದ್ದಲ್ಲ, ನೆತನ್ಯಾಹು ಕೈಗೊಂಡಂತಹ ಕೆಲ ನಿರ್ಧಾರಗಳಿಂದಾಗಿ. ಅದೇನು ಕೇಳಿದ್ರೆ, ಇತ್ತೀಚೆಗೆ ನೆತನ್ಯಾಹು ಒಂದು ತೀರ್ಮಾನ ಮಾಡಿದ್ರು. ತನ್ನ ದೇಶದ ಶಿನ್ಬಿಟ್ ಚೀಫ್ ಅನ್ನ ಅವರು ಕೆಲಸದಿಂದ ವಜಾ ಮಾಡಿದ್ರು. ಹಾಗೆ ಅಟಾರ್ನಿ ಜನರಲ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡೋದಕ್ಕೆ ನೆತನ್ಯಾಹು ಸರ್ಕಾರ ತೀರ್ಮಾನ ಮಾಡಿತ್ತು. ಈ ಎರಡು ನಿರ್ಧಾರಗಳ ವಿರುದ್ಧವಾಗಿ ಜನ ಸಿಡಿದೆದ್ದಿದ್ದಾರೆ. ಈ ನಿರ್ಧಾರಗಳಿಂದಾಗಿ ಇಸ್ರೇಲ್
ಇಸ್ರೇಲ್ನ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗುತ್ತೆ ಅಂತ. ಅಷ್ಟಕ್ಕೂ ನೆತನ್ಯಾಹು ಈ ಶಿನ್ಬಿಟ್ ಚೀಫ್ ಮತ್ತು ಅಟಾರ್ನಿ ಜನರಲ್ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳೋದು ಹೊರಟಿದ್ದಾರೆ ಅಂತಂದ್ರೆ, ರೋನೆನ್ ಬಾರ್ ಅನ್ನುವಂಥವರು ಶಿನ್ಬಿಟ್ನ ಚೀಫ್ ಆಗಿದ್ರು. ಇವರನ್ನ ನೇಮಕ ಮಾಡಿದ್ದು 2021ರಲ್ಲಿ. ಇವರ ಅಧಿಕಾರಾವಧಿ 5 ವರ್ಷಗಳಾಗಿತ್ತು. ಹೀಗಾಗಿ 2026ರವರೆಗೂ ಕೂಡ ಇವರೇ ಶಿನ್ಬಿಟ್ನ ಚೀಫ್ ಆಗಿರಬೇಕಾಗಿತ್ತು. ಇಸ್ರೇಲ್ನಲ್ಲಿ ಈ ಶಿನ್ಬಿಟ್ ಅಂದ್ರೆ ಇಸ್ರೇಲ್ನ ಇಂಟರ್ನಲ್ ಸೆಕ್ಯೂರಿಟಿ ಏಜೆನ್ಸಿ, ಅಮೆರಿಕದ FBI ಅಥವಾ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋ ಈ ರೀತಿಯಾಗಿ ಕೆಲಸ ಮಾಡುವಂತಹ ಒಂದು ಸಂಸ್ಥೆ. ಇಸ್ರೇಲ್ನ ಒಳಗೆ ಎಲ್ಲಾ ರೀತಿಯ ಗೌಪ್ಯ ಮಾಹಿತಿಯನ್ನ ಕಲೆ ಹಾಕುವಂತದ್ದು ಇವರೇ. ಇಸ್ರೇಲ್ಗೆ ಏನಾದರೂ ಥ್ರೆಟ್ ಇದೆಯಾ, ಇಸ್ರೇಲ್ನ ಒಳಗಡೆ ಏನಾದರೂ ಷಡ್ಯಂತ್ರಗಳು ನಡೀತಾ ಇದೆಯಾ, ಇದೆಲ್ಲದರ ಬಗ್ಗೆ ಇವರು ಮಾನಿಟರ್ ಮಾಡ್ತಾ ಇರ್ತಾರೆ. ಈ ಕಾರಣದಿಂದಾಗಿ ಶಿನ್ಬಿಟ್ಗೆ ಇಸ್ರೇಲ್ನಲ್ಲಿ ತನ್ನದೇ ಆದಂತಹ ಮಹತ್ವ ಇದೆ. ಇಂತಹ ಶಿನ್ಬಿಟ್ ಚೀಫ್ ಆಗಿದ್ದಂತಹ ರೋನೆನ್ ಬಾರ್ ಅವರನ್ನ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ವಜಾ ಮಾಡ್ತಾರೆ. ಇದರ ವಿರುದ್ಧವಾಗಿ ಈಗ ಇಸ್ರೇಲ್ನ ಜನತೆ ಸಿಡಿದೆದ್ದಿದ್ದಾರೆ. ಅಷ್ಟಕ್ಕೂ ನೆತನ್ಯಾಹು ಅವರನ್ನ ಯಾಕೆ ವಜಾ ಮಾಡಿದ್ರು ಕೇಳಿದ್ರೆ, ಇಸ್ರೇಲ್ನಲ್ಲಿ ಕಳೆದ 1 ತಿಂಗಳಿನಿಂದ ಒಂದು ಭ್ರಷ್ಟಾಚಾರದ ಆರೋಪ ಕೇಳಿಬರ್ತಾ ಇದೆ. ಯಾರ ವಿರುದ್ಧ? ಪ್ರಧಾನಿಯ ಅಧಿಕಾರಿಗಳ ವಿರುದ್ಧ. ಈ ನೆತನ್ಯಾಹು ಟೀಮ್ ಇದೆಯಲ್ಲ, ಆ ಟೀಮ್ ನಲ್ಲಿರುವಂತಹ ಕೆಲ ಅಧಿಕಾರಿಗಳು ಕತರ್ ಜೊತೆಗೆ ಹಣಕಾಸು ಸಂಬಂಧವನ್ನು ಹೊಂದಿದ್ದಾರೆ. ಈ ಒಂದು ಆರೋಪ ಕೇಳಿಬಂದಿತ್ತು. ಮಿತ್ರರ, ಇದೇನು ಸಣ್ಣ ಪುಟ್ಟ ಆರೋಪವಲ್ಲ. ಕತರ್ ಯಾವ ದೇಶ ಅಂತ ನಿಮಗೆಲ್ಲ ಗೊತ್ತು. ಅಂತಹ ಕತರ್ ಜೊತೆಗೆ ನೆತನ್ಯಾಹು ಟೀಮ್ ನಲ್ಲಿರುವಂತಹ ಅಧಿಕಾರಿಗಳು ಹಣಕಾಸು ಸಂಬಂಧವನ್ನು ಹೊಂದಿದ್ದಾರೆ ಎನ್ನುವಂತಹ ಆರೋಪ. ಹೀಗಾಗಿ ಇದು ಇಸ್ರೇಲ್ನ ಸೆಕ್ಯೂರಿಟಿಗೆ ದೊಡ್ಡ ಥ್ರೆಟ್ ಅಂತ ಈ ಶಿನ್ಬಿಟ್ನ ಚೀಫ್ ಆಗಿರುವಂತಹ ರೋನೆನ್ ಬಾರ್ ಅವರು ತನಿಖೆಯನ್ನ ಆರಂಭಿಸಿರ್ತಾರೆ. ಸಹಜವಾಗಿ ಇದರಿಂದಾಗಿ ನೆತನ್ಯಾಹು ಸರ್ಕಾರ ಒತ್ತಡಕ್ಕೊಳಗಾಗಿರುತ್ತೆ. ನೆತನ್ಯಾಹು ಅವರ ಲೀಕುಡ್ ಪಾರ್ಟಿ ಏನು ಹೇಳಿತ್ತು, ಇದು ರಾಜಕೀಯ ಪ್ರೇರಿತವಾದಂತಹ ಆರೋಪ, ಇದರಲ್ಲಿ ಯಾವುದೇ ಸತ್ಯಾಸತ್ಯತೆ ಇಲ್ಲ, ಹೀಗಂತ ಅವರು ತಳ್ಳಿ ಹಾಕಿದ್ರು. ಆದ್ರೆ ಮಿತ್ರರೇ, ತನಿಖೆ ನಡೆಸುತ್ತಿರುವಂತಹ ಸಂದರ್ಭದಲ್ಲೇ ರೋನೆನ್ ಬಾರ್ ಅವರನ್ನ ಕೆಲಸದಿಂದ ವಜಾ ಮಾಡಿರುವಂತಹದ್ದು ಇಸ್ರೇಲ್ನಲ್ಲಿ ಅನೇಕ ಅನುಮಾನವನ್ನು ಹುಟ್ಟುಹಾಕಿದೆ. ಇದರ ಜೊತೆಗೆ ಇಸ್ರೇಲ್ನ ಸರ್ಕಾರ ಇನ್ನೊಂದು ಕೆಲಸ ಮಾಡಿದೆ. ಇಸ್ರೇಲ್ನ ಅಟಾರ್ನಿ ಜನರಲ್ ಆಗಿರುವಂತಹ ಗಾಲಿ ಬಿಹಾರ ಮಿಯಾರ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡೋದಕ್ಕೆ ಸರ್ಕಾರ ಯತ್ನ ಮಾಡ್ತಾ ಇದೆ. ಇವ್ರು ಯಾಕೆ ಟಾರ್ಗೆಟ್ ಅಂತಂದ್ರೆ, ಈ ಶಿನ್ಬಿಟ್ ಏನು ತನಿಖೆಯನ್ನು ಆರಂಭಿಸ್ತಲ್ಲ, ಆ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದೇ ಇವರು. ಇವರ ಸೂಚನೆಯ ಮೇರೆಗೆ ಪ್ರಧಾನಿ ಅಧಿಕಾರಿಗಳ ವಿರುದ್ಧ ತನಿಖೆ ಆರಂಭಗೊಂಡಿತ್ತು. ಹೀಗಾಗಿ ಸರ್ಕಾರ ಇವರ ವಿರುದ್ಧವೂ ಕೂಡ ಸಿಡಿದು ಬಿದ್ದಿದೆ. ನೆತನ್ಯಾಹು ಸರ್ಕಾರ ತನ್ನ ವಿರುದ್ಧವಾಗಿ ಯಾರ ಆರೋಪ ಮಾಡ್ತಾರೋ, ಯಾರು ತನ್ನನ್ನು ಪ್ರಶ್ನೆ ಮಾಡುವಂತಹ ಕೆಲಸ ಮಾಡ್ತಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಈ ಹಿಂದೆ ಅವರು ರಕ್ಷಣಾ ಸಚಿವರನ್ನೇ ವಜಾ ಮಾಡಿದ್ರು, ಅವರು ನಂಬಿಕೆಯನ್ನ ಕಳೆದುಕೊಂಡಿದ್ದಾರೆ ಅಂತ. ಈಗ ಶಿನ್ಬಿಟ್ನ ಚೀಫ್ನ ವಿರುದ್ಧವೂ ಕ್ರಮ ಕೈಗೊಳ್ಳೋದು ಹೊರಟಿದ್ದಾರೆ. ಹಾಗೆ ಅಟಾರ್ನಿ ಜನರಲ್ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳೋದು ಹೊರಟಿದ್ದಾರೆ. ಸದ್ಯ ಈ ವಿಚಾರ ಇಸ್ರೇಲ್ನ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. ಸುಪ್ರೀಂ ಕೋರ್ಟ್ ಸರ್ಕಾರದ ಆದೇಶಕ್ಕೆ ಸದ್ಯಕ್ಕೆ ತಡೆ ನೀಡಿದೆ. ಆದರೂ ಸಹ ಜನ ಮಾತ್ರ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಮಿತ್ರರೇ, ಈ ನೆತನ್ಯಾಹು ವಿರುದ್ಧ ಗಂಭೀರ ಆರೋಪಗಳು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಕೂಡ ಅವರ ಮೇಲೆ ಅನೇಕ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿದ್ವು. ಅವ್ರು ಇನ್ನೇನು ಜೈಲಿಗೆ ಹೋಗ್ಬಿಡ್ತಾರೆ ಅನ್ನುವಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಗಿತ್ತು. ಆದರೆ ಆ ಸಂದರ್ಭದಲ್ಲಿ ನೆತನ್ಯಾಹು ಏನು ಮಾಡ್ತಾರೆ, ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನೇ ವೀಕ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಪ್ರಧಾನಿಯನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಕೆಲವೊಂದಷ್ಟು ಕಾನೂನನ್ನ ಪಾಸ್ ಮಾಡೋದಕ್ಕೆ ಹೊರಡ್ತಾರೆ. ಇಸ್ರೇಲ್ನಲ್ಲಿ ಈ ಹಿಂದೆ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಇದು ಪ್ರಧಾನಿಗಿಂತಲೂ ಸುಪ್ರೀಂ ಆಗಿತ್ತು. ಆದರೆ ನೆತನ್ಯಾಹು ಅವರ ನಿರ್ಧಾರದಿಂದಾಗಿ ನ್ಯಾಯಾಂಗ ವ್ಯವಸ್ಥೆ ಪ್ರಧಾನಿಯ ಅಂಡರ್ನಲ್ಲಿ ಬರುವಂತೆ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ಒಂದಾಗಿ ಪ್ರತಿಭಟಿಸಿತ್ತು. ಸಣ್ಣ ಪುಟ್ಟ ಪ್ರತಿಭಟನೆಗಳೇನಾಗಿರಲಿಲ್ಲ, ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ರು. 5 ಲಕ್ಷ ಜನ ಸೇರಿ ಪ್ರತಿಭಟಿಸಿದಂತಹ ಇತಿಹಾಸ ಕೂಡ ಇಸ್ರೇಲ್ನಲ್ಲಿ ದಾಖಲಾಗಿದೆ. ಆದರೆ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಶುರು ಆಯ್ತಲ್ಲ, ಹೀಗಾಗಿ ಎಲ್ಲ ಪ್ರತಿಭಟನೆಗಳು ಕೂಡ ಸೈಲೆಂಟ್ ಆಗಿದ್ವು. ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಜೊತೆಗೆ ಇಡೀ ಇಸ್ರೇಲ್ ದೇಶ ಒಂದಾಗಿ ನಿಂತ್ಕೊಂಡಿತ್ತು. ಈಗ ಮಿತ್ರರೇ, ಪರಿಸ್ಥಿತಿ ಬದಲಾಗ್ತಾ ಇದೆ. ಈ ಯುದ್ಧ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ನೆತನ್ಯಾಹು ತನ್ನ ಸೀಟನ್ನು ಭದ್ರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಯುದ್ಧವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇಡೀ ಯುದ್ಧದಲ್ಲಿ ನೆತನ್ಯಾಹು ಫೇಲ್ ಆಗಿದ್ದಾರೆ ಅಂತ ಕೆಲವರು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಕೇಳಿದ್ರೆ, ಗಾಜಾ ಅನ್ನುವಂಥದ್ದು ಒಂದು ಪುಟ್ಟ ಪ್ರದೇಶ. ಅದನ್ನ ವಶಪಡಿಸಿಕೊಳ್ಳೋದಕ್ಕೆ 1.5 ವರ್ಷ ಆದರೂ ಕೂಡ ಇಸ್ರೇಲ್ಗೆ ಸಾಧ್ಯವಾಗಿಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಇಸ್ರೇಲಿಗರ ಸಿಟ್ಟೇನು ಕೇಳಿದ್ರೆ, ಈ ಒತ್ತೆಯಾಳುಗಳ ವಿಚಾರದಲ್ಲಿ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಂಡಿಲ್ಲ. ಯುದ್ಧ ಶುರುವಾಗಿ ಸರಿಸುಮಾರು 1.5 ವರ್ಷ ಆಗ್ತಾ ಇದೆ. ಈಗಲೂ ಸಹ ಹಮಾಸ್ನವರು ಒತ್ತೆಯಾಳುಗಳನ್ನ ಇಟ್ಕೊಂಡಿದ್ದಾರೆ, ಅವರು ಇಸ್ರೇಲ್ ಅನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಏನು? ಇಸ್ರೇಲ್ ಸರ್ಕಾರ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಮೊದಲು ಒತ್ತೆಯಾಳುಗಳನ್ನ ರಿಲೀಸ್ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡಬೇಕಾಗಿತ್ತು. ಈ ವಿಚಾರದಲ್ಲಿ ಸರ್ಕಾರ ಫೇಲ್ ಆಗಿದೆ ಅಂತ ಜನ ಆರೋಪಿಸ್ತಾ ಇದ್ರು, ಪ್ರತಿಭಟಿಸ್ತಾ ಇದ್ರು. ಈಗ ಮಿತ್ರರೇ, ಇದರಿಂದಲೇ ಒತ್ತಡಕ್ಕೊಳಗಾಗಿದ್ದಂತಹ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಮತ್ತೆ ಯುದ್ಧವನ್ನು ಆರಂಭಿಸಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಈ ಬಾರಿ ಅವರು ಹಮಾಸನ್ನ ನಾಶ ಮಾಡುವಂತಹ ಉದ್ದೇಶವನ್ನ ಮಾತ್ರ ಇಟ್ಕೊಂಡಿಲ್ಲ, ಗಾಜಾವನ್ನ ವಶಕ್ಕೆ ಪಡಿತಾ ಇದ್ದಾರೆ. ಅವರು ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ನೆತನ್ಯಾಹು ಅವರ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಒಂದು ಕಡೆ ಹಮಾಸ್ ವಿರುದ್ಧ ಯುದ್ಧ ಮಾಡಬೇಕು, ಇನ್ನೊಂದು ಕಡೆಯಲ್ಲಿ ತನ್ನ ವಿರುದ್ಧ ತನ್ನ ದೇಶದ ಜನರೇ ಪ್ರತಿಭಟಿಸೋದಕ್ಕೆ ನಿಂತಿದ್ರಿಂದಾಗಿ ತನ್ನ ದೇಶದ ಜನರನ್ನು ಕೂಡ ನಿಗ್ರಹಿಸಬೇಕಾದಂತಹ ಪರಿಸ್ಥಿತಿಗೆ ನೆತನ್ಯಾಹು ಬಂದು ನಿಂತಿದ್ದಾರೆ. ಆದ್ರೆ ನೆತನ್ಯಾಹುಗಾದಂತಹ ದೊಡ್ಡ ಬೆನಿಫಿಟ್ ಏನು ಕೇಳಿದ್ರೆ, ಅಮೆರಿಕದಲ್ಲಿ ಅಧಿಕಾರ ಬದಲಾವಣೆ ಆಗಿದ್ದು. ಯಾಕೆಂದ್ರೆ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ನೆತನ್ಯಾಹು ಅವರಿಗೆ ಪೂರ್ಣ ಬೆಂಬಲವನ್ನು ಘೋಷಿಸಿದ್ದಾರೆ. ಈಗ ಉಕ್ರೇನ್ ಮತ್ತು ರಷ್ಯಾದ ವಿಚಾರದಲ್ಲಿ ಟ್ರಂಪ್ ಕೈಗೊಳ್ಳುತ್ತಿರುವಂತಹ ನೀತಿಗೂ ಹಮಾಸ್ ಮತ್ತು ಇಸ್ರೇಲ್ ವಿಚಾರದಲ್ಲಿ ಟ್ರಂಪ್ ಕೈಗೊಳ್ಳುತ್ತಿರುವಂತಹ ನೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಈ ಹಿಂದೆ ಟ್ರಂಪ್ ಘೋಷಣೆ ಮಾಡಿದ್ರಲ್ಲ, ಗಾಜಾವನ್ನ ನಾವು ವಶಕ್ಕೆ ಪಡಿತೀವಿ, ಅಲ್ಲಿರುವ ಜನರನ್ನೆಲ್ಲ ಖಾಲಿ ಮಾಡ್ಬಿಡ್ತೀವಿ, ಬೇರೆ ಬೇರೆ ದೇಶಕ್ಕೆ ಅವರನ್ನ ಸ್ಥಳಾಂತರ ಮಾಡಿ ಗಾಜಾವನ್ನ ಮರು ನಿರ್ಮಾಣ ಮಾಡ್ತೀವಿ.
ಹೀಗಂತ ಟ್ರಂಪ್ ಘೋಷಣೆ ಮಾಡಿದ್ರು. ಆದ್ರೆ ಈಗ ನೆತನ್ಯಾಹು ಬೇರೆ ಇದೇ ರೀತಿಯಲ್ಲಿ ಹೊರಟಿದ್ದಾರೆ. ಗಾಜಾವನ್ನ ಎಷ್ಟಾಗುತ್ತೋ ಅಷ್ಟು ನಾವು ವಶಕ್ಕೆ ಪಡಿತೀವಿ, ಒಂದು ಬಫರ್ ಝೋನ್ ಅನ್ನು ಕ್ರಿಯೇಟ್ ಮಾಡ್ತೀವಿ, ಹೀಗೆಲ್ಲ ನೆತನ್ಯಾಹು ಹೇಳೋದಕ್ಕೆ ಶುರು ಮಾಡಿದರೆ. ಗ್ರೌಂಡ್ ಆಪರೇಷನ್ ಕೂಡ ಆರಂಭಗೊಂಡಿದೆ. ಅಂದ್ರೆ ನೆತನ್ಯಾಹು ಏನೇ ತೀರ್ಮಾನ ಕೈಗೊಂಡ್ರೂ ಕೂಡ ಟ್ರಂಪ್ ಅವರು ಅದನ್ನ ಪ್ರಶ್ನಿಸ್ತಾ ಇಲ್ಲ, ಪೂರ್ಣ ಸ್ವತಂತ್ರವನ್ನ ಕೊಟ್ಟಿದ್ದಾರೆ. ಹೀಗಾಗಿ ನೆತನ್ಯಾಹುಗೆ ಈ ಬಲ ಸಿಕ್ಕಿದೆ. ಆದರೆ ತನ್ನ ದೇಶದೊಳಗೆ ಪ್ರತಿಭಟನೆಗಳು ಜಾಸ್ತಿ ಆಗ್ತಿರೋದ್ರಿಂದಾಗಿ ನೆತನ್ಯಾಹು ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಸಂದರ್ಭದಲ್ಲಿ ಇಸ್ರೇಲ್ನ ಮಾಜಿ ನ್ಯಾಯಾಧೀಶರುಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಸ್ರೇಲ್ನಲ್ಲಿ ನಾಗರಿಕ ದಂಗೆ ಆಗಬಹುದು. ನೆತನ್ಯಾಹು ಸರ್ಕಾರ ಇದೇ ರೀತಿಯ ಬುಲ್ಡೋಸ್ ನೀತಿಗಳನ್ನು ಅನುಸರಿಸಿದ್ದೇ ಆದ್ರೆ ಒಂದು ನಾಗರಿಕ ದಂಗೆ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ